ನಮಸ್ತೆ. ಪ್ರಕೃತಿ ರಕ್ಷಣೆ ನಮ್ಮ ಹೊಣೆ. ಸೊ ಪ್ರಕೃತಿ ಅಂದರೆ ಏನು, ಪ್ರಕೃತಿನಲ್ಲಿ ಯಾವ ಥರ ಕೆಲಸ ನಡೀತದೆ ಸ್ನೇಹಿತರೆ ನೋಡಿ. ಜೀವ ಸಂಕುಲ ಅಂತ ಬಂದಾಗ ಬರೀ ಮನುಷ್ಯರಲ್ಲ, ಪ್ರತಿಯೊಂದು ಪ್ರಾಣಿಯೂ ಕೂಡ ಜೀವ ಸಂಕುಲದ ಭಾಗವೇ ಆಗಿದೆ. ಅದರ ಜೊತೆಗೆ ನಾವು ಏನಿವತ್ತು ಜೀವ ಇಲ್ಲದಿರೋ ವಸ್ತುಗಳು ಅಂತ ಕರಿತೀವಿ, ಅವುಗಳು ಕೂಡ ಪ್ರಕೃತಿಯ ಭಾಗವೇ. ಎಕ್ಸಾಂಪಲ್ ನೋಡಿ, ನೀವು ಉಪಯೋಗಿಸಿ ಬಿಡಿ, ನೀವು ಆನ್ ಟೈಮ್ ಸರ್ವಿಸ್ ಮಾಡಿಸಿ ಬಿಡಿ, ನೀವೇನೇ ಮಾಡಿದ್ರೂ ನಿಮ್ಮ ಕಾರು ಅಥವಾ ಬೈಕ್ ಇಂಜಿನ್ಗಳು ಒಂದು 5 ಲಕ್ಷನೋ 4 ಲಕ್ಷನೋ 2 ಲಕ್ಷನೋ ಕಿಲೋಮೀಟ್ರ್ ಆದಮೇಲೆ ಅವು ಬೋರ್ ಬರ್ತವೆ, ಕೆಟ್ಟೋಗ್ತವೆ, ನೀವು ರಿಪೇರಿ ಮಾಡಿಸ್ಲೇಬೇಕು. ಅದಕ್ಕೆ ಜೀವ ಇಲ್ಲ ಅಂತ ನೀವು ಹೇಳೋದಾದರೆ ಅದು ಕೆಟ್ಟೋಗ್ಬಾರ್ದು, ಪರ್ಮನೆಂಟ್ ಆಗಿರಬೇಕಲ್ವಾ. ನನಗೆ ಅರ್ಥ ಮಾಡ್ಕೊಳ್ಳಿ, ಮನುಷ್ಯನ ದೇಹಕ್ಕೂ ನಿಮ್ಮ ಕಾರ್ ಇಂಜಿನ್ಗೂ ಏನು ವ್ಯತ್ಯಾಸ ಇಲ್ಲ. ನಿಮ್ಮ ಮನುಷ್ಯನ ದೇಹ ಹೆಂಗೆ ನೀವು ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ತಿನ್ಕೊಂಡು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಿಮಗೆ 50 ವರ್ಷ 60 ವರ್ಷ ಬರುತ್ತೋ, ಅದೇ ರೀತಿ ನಿಮ್ಮ ಕಾರ್ ಇಂಜಿನು ಕೂಡ ನೀವು ಆನ್ ಟೈಮ್ ಸರ್ವಿಸ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡ್ರೆ ಅದು ಒಂದು 2 ಲಕ್ಷ 3 ಲಕ್ಷ 4 ಲಕ್ಷ ಕಿಲೋಮೀಟ್ರ್ ತನಕ ಬರುತ್ತೆ. ಬಟ್ ನೀವು ಏನೇ ಸರ್ವಿಸ್ ಮಾಡ್ಕೊಂಡು ಏನೇ ಇಟ್ಕೊಂಡ್ರು ನೋಡಿ, ಅದು ಕೊನೆಗೊಂದಿನ ಬೋರ್ ಬಂದೇ ಬರುತ್ತೆ. ನಿಮ್ಮ ದೇಹನೂ ಅಷ್ಟೇ, ನೀವು ಏನೇ ಚೆನ್ನಾಗಿ ಇಟ್ಕೊಂಡು ಏನೇ ಪಾಲಿಷ್ ಮಾಡ್ಕೊಂಡು ಯಾವುದೇ ಎಷ್ಟೇ ಚೆನ್ನಾಗಿ ಇಟ್ಕೊಂಡ್ರೂ ಒಂದಿನ ಅದು ವಾಪಸ್ ಮಣ್ಣಿಗೆ ಹೋಗಲೇಬೇಕು. ಮಣ್ಣಿಂದ ಬಂದಿರೋದು ಮಣ್ಣಿಗೆ ಹೋಗಲೇಬೇಕು. ಈ ಒಂದು ಪ್ರಕೃತಿ ನಿಯಮದ ಪ್ರಕಾರ ಇನ್ನು ಮುಂದಕ್ಕೆ ಹೋಗೋಣ ನಾವು. ನೋಡಿ ಸ್ನೇಹಿತರೆ, ಈ ಕಾಡಿನಲ್ಲಿ ಜಿಂಕೆನೂ ಇರುತ್ತೆ, ಹುಲಿನೂ ಇರುತ್ತೆ, ಕರೆಕ್ಟ್ ಅಲ್ವಾ? ಈ ನಮ್ಮ ಅಂಬೇಡ್ಕರ್ ಅವರು ಈ ರಿಸರ್ವೇಷನ್ ಸಿಸ್ಟಮ್ ಏನು ತಂದರು 10 ವರ್ಷಕ್ಕೆ ಅಂತೇಳಿ, ಅದನ್ನು ಕೇವಲ 10-15 ವರ್ಷಕ್ಕೆ ಅಂತ ತಂದರು. ಅದು ಮಾನವೀಯತೆಯ ಒಂದು ದೃಷ್ಟಿಕೋನದಿಂದ ತಂದರೆ ಹೊರತವರು ಅವರು ಪ್ರಕೃತಿ ನಿಯಮದ ವಿರುದ್ಧ ತರಲಿಲ್ಲ. ಅವ್ರಿಗೆ ಅದ್ರ ಜ್ಞಾನ ಇತ್ತು ಅವ್ರಿಗೆ. ಸೊ ಈಗ ಒಂದು ಜಿಂಕೆಗಳನ್ನ ನಾವು ಹುಲಿಗಳು ತಿಂದಾಕ್ಬಿಡ್ತವೆ ಅಂತ ಇಟ್ಕೊಳ್ಳೋಣ. ಸೊ ಜಿಂಕೆಗಳಿಗೆ ಒಂದು ಸಪ್ರೇಟ್ನ ಕಾಡನ್ನ ತಯಾರು ಮಾಡೋಕ್ಕೆ ಅಂತೇಳಿ ನಾವು ಜಿಂಕೆಗಳಿಗೆ ಒಂದು ಸಪ್ರೇಟ್ನ ಕಾಡನ್ನ ತಯಾರು ಮಾಡಿ ಮರಗಳನ್ನ ನೆಟ್ಟರೆ, ಆ ಜಿಂಕೆಗಳು ನಿಮಗೆ ಮರಗಳನ್ನ ಬೆಳೆಯೋದಕ್ಕೆ ಬಿಡ್ತಾವ? ಅವು ಬಿಡಲ್ಲ ತಾನೆ. ಅವೇನು ಮಾಡ್ತಾವೆ ಹೇಳಿ, ಆ ಸೊಸಿಗಳನ್ನ ಬೆಳೆಯೋಕ್ಕೆ ಬಿಡಲ್ಲ, ತಿನ್ಕೊಂಡ್ಬಿಡ್ತಾವೆ. ಅಲ್ಲಿ ಕಾಡೇ ಇಲ್ಲ ಅಂದರೆ ಜಿಂಕೆ ಹೆಂಗೆ ಬದುಕಾಗುತ್ತೆ? ಇದು ಪ್ರಕೃತಿ ನಿಯಮ. ಹಂಗಾಗಿ ಜಿಂಕೆ ಮತ್ತು ಹುಲಿ ಎರಡು ಒಂದೇ ಕಾಡಲ್ಲಿರಬೇಕು. ಹುಲಿನ ಜಿಂಕೆ ಹೊಡ್ಕೊಂಡು ತಿನ್ನಬೇಕು, ಸೊಪ್ಪು ಸೆದೆನ ಜಿಂಕೆ ತಿನ್ನಬೇಕು. ಹಾಗೆ ಇದು ಪ್ರಕೃತಿ ನಿಯಮ. ಆ ಜಿಂಕೆನ ಯಾರು ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಆ ಜಿಂಕೆನ ಅದೇ ಕಾಪಾಡ್ಕೊಬೇಕು. ಇಲ್ಲ ಒಂದು ಹುಲಿ ಅಟ್ಟಿಸ್ಕೊಂಬಂದಾಗ ಓಡೋಗ್ಬೇಕು, ಇಲ್ಲ ಪ್ರಯತ್ನಪಟ್ಟು ಸಾಕಾಗಿಲ್ಲ, ಕೊನೆಗೆ ನಾನು ಸಿಕ್ಕಾಕೋತೀನಿ ಅನ್ನೋ ಒಂದು ಸಿಚುವೇಶನ್ ಬಂದಾಗ ಖುಷಿಯಾಗಿ ನಾನು ಈ ಜನ್ಮವನ್ನು ಈ ಹುಲಿಯ ಆಹಾರಕ್ಕೆ ನಾನು ತ್ಯಾಗ ಮಾಡ್ತಾಯಿದ್ದೀನಿ ಅನ್ನೋ ಭಾವನೆಯಲ್ಲಿ ಖುಷಿಯಾಗಿ ಅದು ಹುಲಿಗೆ ಆಹಾರ ಆಗಬೇಕು. ಅಂದರೆ ಸತ್ತಾಗಲೂ ಒಂದು ಆ ತ್ಯಾಗ ಮನೋಭಾವ, ಸಂತೋಷ, ಮತ್ತು ನಾನು ಸತ್ರು ಒಂದು ಆಹಾರ ಆಗ್ತಾಯಿದ್ದೀನಿ, ಇನ್ನೊಂದು ಪ್ರಾಣಿಗೆ ನಾನು ಜೀವನ ಕೊಡ್ತಾಯಿದ್ದೀನಿ, ಬದುಕೋಕ್ಕೆ ನಾನು ದಾರಿ ಮಾಡಿಕೊಡ್ತಾಯಿದ್ದೀನಿ ಅನ್ನೋ ಒಂದು ಭಾವನೆ ಸತ್ತಾಗ ಅದರದ ಒಂದು ಬದುಕಿಗೆ ಒಂದು ಬೆಲೆ. ಆಯಿತಾ? ಈ ತ್ಯಾಗ, ಸ್ನೇಹ, ಪ್ರೀತಿ ಇದೇ ಮನುಷ್ಯನ ಅಥವಾ ಪ್ರಕೃತಿಯ ಮೂಲ ಗುಣಗಳು. ಅದೇ ರೀತಿ ನೋಡಿ, ಇನ್ನೊಂದು ಪಾಯಿಂಟ್ ಬಂದರೆ, ಹಳ್ಳಿಗಳಲ್ಲಿ ಸಿಕ್ಕಿದ ಕಡೆ ಎಲ್ಲ ಈ ಪಾರ್ಥೇನಿಯಂ ಕಾಂಗ್ರೆಸ್ ಗಿಡಗಳು ಬೆಳೆದಿರ್ತವೆ. ಬಟ್ ರೈತ ಅದನ್ನ ಕಿತ್ತಾಕ್ತಾನೆ. ನೋಡಿ, ಆ ಕಾಂಗ್ರೆಸ್ ಗಿಡಕ್ಕೂ ಜೀವ ಇದೆ ಅಲ್ವಾ, ಅದನ್ನು ಅಲ್ಲಿ ಕಿತ್ತಾಕಿ ಏನು ಮಾಡ್ತಾನೆ, ಅಲ್ಲಿ ಕಾಂಗ್ರೆಸ್ ಗಿಡಕ್ಕಿಂತ ಉತ್ತಮವಾದ ಬೆಳೆ ಬೆಳಿತಾನೆ. ಆ ಬೆಳೆಯನ್ನು ಬೆಳೆದು ಅದನ್ನು ರೈತರಿಗೆ, ಪ್ರಾಣಿಗಳಿಗೆ ತಿನ್ನೋದಕ್ಕೆ ಆಹಾರವನ್ನು ಬೆಳಿತಾನೆ ಅವನು. ಬಟ್ ಅದೇ ನೋಡಿ, ಪಾಳು ಜಾಗದಲ್ಲಿ ಕಾಂಗ್ರೆಸ್ ಗಿಡ ಬೆಳೆದಿರ್ತದೆ, ಅದನ್ನು ಕೀಳೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಆ ಕಾಂಗ್ರೆಸ್ ಗಿಡ ಅಲ್ಲಿ ಏನಕ್ಕೆ ಬೆಳೀತದೆ ಅಂದರೆ, ಆ ಖಾಲಿ ಜಾಗವನ್ನು ಸೂರ್ಯನ ಕಿರಣದಿಂದ ತಪ್ಪಿಸ್ತದೆ, ಅದರಿಂದ ಬರಡಾಗೋದನ್ನು ತಪ್ಪಿಸ್ತದೆ. ಆ ಜಾಗವನ್ನು ಅದು ಡೈರೆಕ್ಟಾಗಿ ಸೂರ್ಯನ ಕಿರಣ ನೆಲದ ಮೇಲೆ ಬೀಳೋದನ್ನು ತಪ್ಪಿಸುತ್ತದೆ ಕಾಂಗ್ರೆಸ್ ಗಿಡ ಒಂದೇ ಅಂತಲ್ಲ, ಎಲ್ಲ ಕಳೆ ಗಿಡಗಳು ಅಷ್ಟೇ. ರೈತರಿಗೆ ಕಳೆ ಗಿಡ ಅದು, ಬಟ್ ಭೂಮಿ ತಾಯಿಗೆ ಅದು ಪ್ರೊಟೆಕ್ಷನ್ನು. ಹಾಗೆ ಈ ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಾವು ನೋಡೋ ದೃಷ್ಟಿಕೋನದಲ್ಲಿ ಇದೆ ಹೊರತು ಭೂಮಿ ಮೇಲೆ ಕೆಟ್ಟದ್ದು ಅನ್ನೋದು ಏನೂ ಇಲ್ಲ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದರೆ ನೀವು, ಇವತ್ತು ಸಮಾಜದಲ್ಲಿ ಏನು ನಡೀತಾ ಇದೆ ಅಂತಂದರೆ, ಇವತ್ತೇನು ಈ ಜಾತಿ ಧರ್ಮ ಅಂತ ನಾವೇನು ಮಾಡ್ಕೊಂಡಿದ್ದೀವಿ, ಇದರದ ಮೂಲಕ್ಕೆ ಹೋಗಿ ನೀವು ನೋಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಮೊಹಮ್ಮದ್ ಆಗ್ಬೋದು, ಜೀಸಸ್ ಆಗ್ಬೋದು, ಬುದ್ಧ ಆಗ್ಬೋದು, ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ಸ್ವಾಮಿ ವಿವೇಕಾನಂದರಾಗ್ಬೋದು, ಎಲ್ಲರೂ ಹೇಳಿದ್ದು ಮಾನವೀಯತೆ. ಇವ್ರು ಯಾರೂ ನಂದು ರಿಲಿಜನ್ ದೊಡ್ಡದು ನಿಂದು ರಿಲಿಜನ್ ದೊಡ್ಡದು ಅಂತ ಹೇಳಲೇ ಇಲ್ಲ. ಇವರೆಲ್ಲ ಮಾನವೀಯರು, ಮಾನವೀಯ ವ್ಯಕ್ತಿಗಳು. ಇವರೆಲ್ಲ ಮಹಾಪುರುಷರು. ಇವರ ಹೆಸರು ಹೇಳ್ಕೊಂಡು ಕೆಳಗಡೆ ಬೇಳೆ ಬೇಯಿಸ್ಕೊಂಡು ರಾಜಕೀಯ ಮಾಡ್ಕೊಂಡು ಧಾರ್ಮಿಕ ದಂಧೆ ಮಾಡ್ಕೊಂಡು ಜನಗಳ ತಲೆ ಒಳಗಡೆ ಕಸ ತುಂಬಿ
ಟೆರರಿಸಮ್ ಮಾಡಿಸಿ ಮೇಲು ಕೀಳುಗಳನ್ನು ಮಾಡಿಸಿ ಪ್ರಕೃತಿ ನಾಶವನ್ನು ಮಾಡ್ತಾ ಇರೋಂಥ ಈ ದಳ್ಳಾಳಿಗಳೇನಿದ್ದಾರೆ, ಆಧ್ಯಾತ್ಮಿಕ ದಲ್ಲಾಳಿಗಳು ಅಂತ ಹೇಳೋಕ್ಕಿಂತ ನಾನು ಅವ್ರನ್ನ ಟೆರರಿಸ್ಟ್ ಅಂತ ಕರಿತೀನಿ. ಸ್ಯಾಫ್ರಾನ್ ಟೆರರಿಸ್ಟ್, ಸ್ಪಿರಿಚುವಲ್ ಟೆರರಿಸ್ಟ್, ಧಾರ್ಮಿಕ ಟೆರರಿಸ್ಟ್ಗಳು, ಭಯೋತ್ಪಾದಕರು ಇವರು. ಇದಕ್ಕೆ ಜಾತಿ ಕುಲ ಏನು ಲೆಕ್ಕ ಇಲ್ಲ ಸ್ವಾಮಿ, ಇದೆಲ್ಲ ಇಂಡಿವಿಜುವಲ್, ಅವರವರ ಸ್ವಂತ ಬಿಸ್ನೆಸ್ ಇದು. ಇದಕ್ಕೆ ಜನಗಳ ಮುಗ್ಧತೆಯನ್ನು ಉಪಯೋಗಿಸ್ಕೊತಿದ್ದಾರೆ ಅಷ್ಟೇ. ಇವತ್ತು ಇದೇ ಎಲ್ಲ ಧರ್ಮದಲ್ಲೂ ಇದೆ, ಇದು ನಮ್ಮ ಬರೀ ಇದೇ ಧರ್ಮದಲ್ಲಿ ಅಂತಲ್ಲ. ಇನ್ನೂ ಒಂದು ವಿಚಾರ ನಾನು ಒಂದು ಮುಂದೆ ಹೋಗಿ ಭಾರತದ ಮಟ್ಟಕ್ಕೆ ಕೇಳೋದಾದರೆ ಸ್ನೇಹಿತರೆ, ಕರ್ನಾಟಕದ ರಾಜಕಾರಣಿಗಳು, ಕೊಳಚೆ ರಾಜಕಾರಣಿಗಳು ಇತ್ತೀಚೆಗೆ ಒಂದು ಸ್ಟ್ರೈಕ್ ಮಾಡ್ತಾರೆ, ಏನಂದ್ರೆ ಒಂದು ತೊಂದರೆ ಕೆಲಸ ಮಾಡ್ತಾರೆ. ಯಾವುದೋ ಒಬ್ಬ ಬ್ರಾಹ್ಮಣರಿಗೆ ಅವರ ಜನಿವಾರಕ್ಕೆ ಕೈ ಹಾಕ್ತಾರೆ. ಅದನ್ನು ಬೇರೆ ಯಾವ ರೀತಿಯಾದಂತಹ ಹಿಂದೂಗಳಾಗಲಿ ಮುಸ್ಲಿಮ್ಸರಾಗಲಿ ಯಾವ ಒಂದು ಭಾರತೀಯರು ಅದನ್ನು ವಿರೋಧಿಸಲ್ಲ. ಯಾಕೆ ಹೇಳಿ, ಅದು ಬ್ರಾಹ್ಮಣರು ಜನಿವಾರ ಅಂತ. ಸ್ವಾಮಿ ಈಗ ಬನ್ನಿ ನಿಮ್ಗೆ ಹೇಳ್ತೀನಿ, ಜನಿವಾರ ಅನ್ನೋ ಪದದ ಅರ್ಥ ಲಿಂಗಾಯತರುಗಳು ಜನಿವಾರ ಹಾಕಲ್ವಾ? ಲಿಂಗಾಯತರು ಶಿವದಾರ ಕಟ್ತಾರಲ್ಲ ಸ್ವಾಮಿ. ಸಾಬ್ರುಗಳು ಜನಿವಾರ ಹಾಕಲ್ವಾ? ಸಾಬ್ರುಗಳು ಜನಿವಾರ ಹಾಕ್ತಾರಲ್ಲ, ಸಾಬ್ರು ತಲೆ ಮೇಲೆ ಹಾಕ್ತಾರಲ್ಲ ಟೋಪಿ, ಅದೇನದು? ಅದು ಜನಿವಾರದ ರೆಪ್ರೆಸೆಂಟೇಷನ್ ಅಷ್ಟೇ, ಅದನ್ನು ಟೋಪಿ ಹಾಕೊಳ್ತಾರೆ. ಈಗ ಸಾಬ್ರು ಲೇಡೀಸ್ಗಳು ಬುರ್ಕ ಹಾಕೋತಾರಲ್ಲ, ಮನುಷ್ಯನ್ನ ಒಂದು ನಾವು ನೋಡಬೇಕು, ರೆಕಗ್ನೈಸ್ ಮಾಡಬೇಕು ಅಂದರೆ ಮುಖದಿಂದನೇ ಕಂಡುಹಿಡಿಯೋಕ್ಕಾಗೋದು. ಮುಖನೂ ಕಾಣಿಸ್ದಂಗೆ ಬುರ್ಕ ಹಾಕೋತಾರಲ್ಲ, ಅದು ಜನಿವಾರ ಅಲ್ವಾ? ನಮ್ಮ ಸಿಖ್ ಬ್ರದರ್ಸ್, ಕ್ಷತ್ರಿಯರು, ನಮ್ಮ ದೇಶ ರಕ್ಷಕರವರು, ಅವರು ಟರ್ಬೈನ್ ಹಾಕತ್ತಾರಲ್ಲ, ಅದು ನಿಮಗೆ ಜನಿವಾರ ಅಲ್ವಾ? ಇನ್ನು ಬನ್ನಿ, ನಮ್ಮ ನಾಮಧಾರಿ ಗೌಡ್ರುಗಳು ದಾರ ಹಾಕತ್ತಾರೆ, ಅವರು ಅದು ಜನಿವಾರ ಅಲ್ವಾ? ನಮ್ಮ ಒಕ್ಕಲಿಗರು ಗೌಡ ಅಂತ ಬೋರ್ಡ್ ಹಾಕೋತಾರೆ, ಒಕ್ಕಲಿಗ. ಅವರು ದುಡಿಮೆ ಮಾಡಿ ಜನಗಳಿಗೆ ಅನ್ನ ನೀಡ್ತಾ ಇರೋವಂಥದ್ದು ಒಕ್ಕಲಿಗ, ಇವತ್ತು ರೈತ, ಅದು ಜನಿವಾರ ಅಲ್ವಾ? ಅದು ಅವ್ರ ಟ್ರೇಡ್ ಮಾರ್ಕ್ ಅಲ್ವಾ? ಇನ್ನು ಬೇರೆಯವ್ರು ಯಾರು ಬನ್ನಿ, ನಮ್ಮ ಅಂಬೇಡ್ಕರ್ ಫಾಲೋಯರ್ಸ್, ಸೋಕಾಲ್ಡ್ ಅಂಬೇಡ್ಕರ್ ಫಾಲೋಯರ್ಸ್ ಇದಾರಲ್ಲ ಇವರೆಲ್ಲ, ಇವ್ರುಗಳು ಅದೇನೋ ಹಿಂಗೆ ಹಾಕತ್ತಾರಲ್ಲ, ಹಿಂಗೆ ಜೈ ಭೀಮ್ ಅಂತಾರಲ್ಲ, ಅದು ಜನಿವಾರ ಅಲ್ವಾ? ಇನ್ನು ನಮ್ಮ ಬುದ್ಧನ ಫಾಲೋಯರ್ಸ್ ಇದಾರಲ್ಲ, ಬುದ್ಧಿಸಮ್ ಫಾಲೋಯರ್ಸ್, ಅವರು ಪಂಚಶೀಲ ಪಾಲನೆ ಅಂತ ಹೇಳ್ತಾರೆ. ಅವರು ಕೈ ಕಾಲಿಗೆ ದೇವ್ರ ಮನಸ್ಸೊಳಗಡೆ ತೊಗೊಂಡು ಮಾಡ್ತಾರೆ ಪಂಚಶೀಲ ಪಾಲನೆ, ಅದು ಜನಿವಾರ ಅಲ್ವಾ? ಕ್ರಿಶ್ಚಿಯನ್ಸ್ ಇದಾಕತ್ತಾರಲ್ಲ ಹಿಂಗೆ, ಅದೇನದು ಕ್ರಾಸ್, ಅದು ಜನಿವಾರ ಅಲ್ವಾ? ಇನ್ನು ಯಾವ ಜಾತಿ ಯಾವ ಧರ್ಮ ಉಳ್ಕೊತೇಳಿ, ಎಲ್ಲ ಜಾತಿಲೂ ಜನಿವಾರ ಇದೆ, ಎಲ್ಲ ಧರ್ಮದಲ್ಲೂ ಜನಿವಾರ ಇದೆ. ಬಟ್ ಆದರೆ ಇಲ್ಲಿ ಬ್ರಾಹ್ಮಣರು ಜನಿವಾರ ಕೈ ಹಾಕಿದಾಗ ಮಾತ್ರ ಬೇರೆಯವರೆಲ್ಲ ನೈಸಾಗಿ ಸುಮ್ಮನಿದ್ರು. ಯಾಕೆ? 200, 300, 800, 1000 ವರ್ಷ ಹಿಂದೆ ಯಾವುದೋ ಒಂದು ಅಸ್ಪೃಶ್ಯತೆ ನಡೆದಿತ್ತು, ಮೂಢನಂಬಿಕೆ ನಡೆದಿದ್ದು, ಅದನ್ನು ಇವತ್ತು ಬೆಳೆ ಬೇಯಿಸ್ತಾ ಇದ್ದಾರೆ. ಆದರೆ ಇವತ್ತು ಇದೇ ರಾಜಕಾರಣಿಗಳು ನಾವು ಕೊಡ್ತಿರೋ ಟ್ಯಾಕ್ಸು GST ಎಲ್ಲವನ್ನೂ ತಿಂದು ತೇಗಿ ಕೋಟ್ಯಾಂತರ ರೂಪಾಯಿ ಮನೆಗಳು, ಆಸ್ತಿಗಳು, 20,000 30,000 ಆಸ್ತಿಗಳು ಮಾಡ್ಕೊಂಡು ಅದು ಸಾಕಾಗಲ್ಲ ಅಂತ ರೈಟ್ ಟು ಎಜುಕೇಷನ್ ಅಂತ, ರೈಟ್ ಟು ಹೆಲ್ತ್ ಅಂತ ಇರೋವಂಥ ಒಂದು ಸಂವಿಧಾನದೊಳಗಡೆ ಇವರೇ ಲಕ್ಸುರಿ ಅಂತ ಹೆಸರು ಹೇಳ್ಕೊಂಡು ಹಾಸ್ಪಿಟ್ಲ್ಗಳು, ಸ್ಕೂಲ್ಗಳು ನಡೆಸಿ ಬಡವರ ಮಕ್ಕಳುಗಳಿಗೆ ಇವತ್ತು ಒಳ್ಳೆ ಎಜುಕೇಷನ್ ಇಲ್ದಂಗೆ ಮಾಡಿದಾರಲ್ಲ, ಇದು ಅಸ್ಪೃಶ್ಯತೆ, ಗುಲಾಮಗಿರಿ ಅಲ್ಲ ನಿಮಗೆ ಅಲ್ವಾ? ಇದೇ ಕ್ಯಾಪಿಟಲಿಸಮ್ ಹೆಸರು ಹೇಳ್ಕೊಂಡು ಎಲ್ಲರಿಗೂ ತಿಂಗಳ ಸಂಬಳ ಅನ್ನೋ ಒಂದು ಬಿಸ್ಕೆಟ್ ಥರ, ನಾಯಿ ಥರ ಬಿಸ್ಕೆಟ್ ಎಸ್ಬಿಟ್ಟು ಇವರಿಲ್ಲಿ ಮುಂಬೈಯಲ್ಲಿ ಆ್ಯಂಟಿಲಿಯಾ ಅಂತ 20,000 30,000 ಕೋಟಿ ಬೆಲೆ ಬಾಳೋವಂಥ ಬಿಲ್ಡಿಂಗ್ಗಳು ಕಟ್ಕೊಂಡು ಶೋಕಿಗಳು ಮಾಡ್ತಿದ್ದಾರಲ್ಲ, ಇದು ಗುಲಾಮಗಿರಿ, ಅಸ್ಪೃಶ್ಯತೆ ಅಲ್ವಾ ನಿಮಗೆ ಬಿಸ್ಕೆಟು ಸಂಬಳ, ನಿಮಗೆ ಕಂಪನಿಯಲ್ಲಿ ಬರೋ ಪ್ರಾಫಿಟ್ ಶೇರ್ ಕೊಡ್ತಿದ್ದಾರೆ ಸ್ವಾಮಿ. ನೀವು ನಾವುಗಳೇ ತಾನೇ ಅಲ್ಲಿ ನಾಯಿಗಳ ಥರ, ಗುಲಾಮರ ಥರ ಹಿಂದೆ 2000 ವರ್ಷಗಳ ಹಿಂದೆ 800 ವರ್ಷಗಳ ಹಿಂದೆ ಏನೇನು ಶೂದ್ರರು ಅಂತಿದ್ರಲ್ಲ, ಈ ಶೂದ್ರರು ನಾವೇ ತಾನೇ ಅಲ್ಲಿ ಕೆಲಸ ಮಾಡ್ತಿರೋರು ಸಂಬಳಕ್ಕೆ, ಬಿಸ್ಕೆಟ್ಗೆ. ನಾಯಿ ಬಿಸ್ಕೆಟ್ ಎಷ್ಟಂಗೆ ಸಿಗ್ತಾರೆ ನಮಗೆ. ಅಲ್ಲ ಅವರು 20,000 30,000 ಕೋಟಿ ಮನೆ, 50,000 60,000 ಕೋಟಿ ಕಾರ್ಗಳು, ಏನಿದೆಲ್ಲ? ಇದು ಗುಲಾಮಗಿರಿ ಅಲ್ಲ, ಇದು ಅಸ್ಪೃಶ್ಯತೆ ಅಲ್ವಾ ನಿಮ್ಮ ಕಣ್ಣಿಗೆ? ಇದು ಗುಲಾಮಗಿರಿ ಅಲ್ಲ, ಅಸ್ಪೃಶ್ಯತೆ ಅಲ್ಲ ಅನ್ನೋದಾದರೆ ಇವತ್ತೇನು ನೀವು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನೀವೇನಿಲ್ಲಿ ಮಾಡ್ತಾ ಇದ್ದೀರಿ, ಇದು ಎಲ್ಲವೂ ಕೂಡ ಸುಳ್ಳು. ನೀವು ಜನಗಳನ್ನು ಮರಳು ಮಾಡೋದಕ್ಕೆ ನಿಮ್ಮ ರಾಜಕೀಯ ಗುಲಾಮಗಿರಿಯಲ್ಲಿ ಅವರನ್ನ ತಲೆ ಬೋಳಿಸ್ಕೊಂಡು, ತಲೆ ಸವರ್ಕೊಂಡು, ಒಂದಷ್ಟು ಜನ ಬುದ್ಧಿಜೀವಿಗಳನ್ನ ನಿಮ್ಮ ಜೊತೆ ಸೇರಿಸ್ಕೊಂಡು ಜನಗಳನ್ನ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಮೋಸ ಮಾಡಿಕೊಂಡು, ಜಾತಿವಾದ ಮಾಡಿಕೊಂಡು ಇಡೀ ಭಾರತವನ್ನು ಬಕ್ರಂ ಮಾಡ್ತಾ ಇರೋವಂಥ ಇದು ಅಸ್ಪೃಶ್ಯತೆ. ಅವತ್ತು ವೇದಗಳು ಅಂತೇನಿತ್ತು, ಇವತ್ತು ಅದೇ ಸಂವಿಧಾನನೇ ಆ ಅಸ್ಪೃಶ್ಯತೆ. ಸಂವಿಧಾನದಲ್ಲಿರೋ ಲೂಪ್ ಹೋಲ್ಸ್ಕೊಂಡು ಹಿಡ್ಕೊಂಡು ಇದೇ ರಾಜಕಾರಣಿಗಳು, ಇದೇ IAS IPS ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಭ್ರಷ್ಟ ಅಧಿಕಾರಿಗಳು, ಇವರೆಲ್ಲರೂ ಕೂಡ ವೇದ ಕಾಲದಲ್ಲಿದ್ದಂತಹ ಬ್ರಾಹ್ಮಣರು. ಇವರು ಬೇರೆ ಇನ್ಯಾರೂ ಅಲ್ಲ. ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಕೆಪಾಸಿಟಿ ಇಲ್ಲ ಅಂದರೆ ನಿಮ್ಮ ತಲೆ, ನೀವು ಬದುಕ್ತಾ ಇಲ್ಲ, ನೀವು ಪ್ರೆಸೆಂಟಲ್ಲಿ ಇಲ್ಲ, ಯು ಆರ್ ಲೀವಿಂಗ್ ಇನ್ ದ ಪಾಸ್ಟ್.
ಯು ಆರ್ ಮ್ಯಾನಿಪುಲೇಟೆಡ್ ಬೈ ದಿ ಸ್ಟುಪಿಡ್ ಸೋಷಿಯಲ್ ಮೀಡಿಯಾ, ಸ್ಟುಪಿಡ್ ಜರ್ನಲಿಸಮ್ ಆ್ಯಂಡ್ ಆಲ್ ಎಂಟೈರ್ ಸ್ಟುಪಿಡಿಟಿ ಆಫ್ ದಿಸ್ ಹ್ಯುಮ್ಯಾನಿಟಿ ಅಂತ ಹೇಳೋಕ್ಕೆ ಬರೋಲ್ಲ, ಇಲ್ಲಿ ಮಾನವೀಯತೆಯೇ ಇಲ್ಲ. ಒಂದು ಸ್ವಾರ್ಥ, ದರಿದ್ರ, ಅರಿಷಡ್ ವರ್ಗಗಳಿಂದ ರೂಲ್ ಮಾಡ್ತಾ ಇರೋವಂತಹ ಒಂದು ದರಿದ್ರ ಸಾಮಾಜಿಕ ವ್ಯವಸ್ಥೆ, ಅಸ್ಪೃಶ್ಯತೆ, ಗುಲಾಮಗಿರಿಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇದನ್ನು ಒಪ್ಕೊಳ್ಳಿ. ನೀವು ನಾವುಗಳೆಲ್ಲ ಗುಲಾಮರು. ಇಲ್ಲಿ ಮೇಲ್ಗಡೆ ಕೂತಿದಾರಲ್ಲ ಕ್ಯಾಪಿಟಲಿಸ್ಟ್ಗಳು ಮತ್ತು ರಾಜಕಾರಣಿಗಳು, ಇವರೇ ವೇದಕಾಲದ ಬ್ರಾಹ್ಮಣರುಗಳು. ಇನ್ನು ಮುಂದೆ ಯಾರಾದರೂ ಎಲ್ಲಾದರೂ ಬ್ರಾಹ್ಮಣರುಗಳ ಹೆಸರು ಹೇಳ್ಕೊಂಡು ಅವರ ಮೇಲೆ ಗೂಬೆ ಕೂರ್ಸೋಕ್ಕೆ ಟ್ರೈ ಮಾಡಿದ್ರೆ ನನ್ನ ಬಳಿ ಕರ್ಕೊಂಡ್ಬನ್ನಿ. ಅವರಿಗೆ ಕೂರಿಸ್ಕೊಂಡು ಯಾವುದಾದ್ರು ಒಳ್ಳೆ ನ್ಯಾಷನಲ್ TV ಚಾನಲ್ ಕೂರಿಸ್ಕೊಂಡು ಅವ್ರನ್ನ ಚೆನ್ನಾಗಿ ರುಬ್ಬಿ, ಸತ್ಯದಿಂದ ರುಬ್ಬಿ ಕಳಿಸ್ತೀನಿ. ಧನ್ಯವಾದಗಳು.